ಈಗಾಗಲೇ ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು ಕೆಲ ಪ್ರಬಲ ಅಂಶಗಳನ್ನ ಇಟ್ಕೊಂಡು ವಾದವನ್ನ ಮಂಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಯಾವ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳು ಕೆಲ ಅಂಶಗಳನ್ನ ಉಲ್ಲೇಖಿಸಿದ್ದಾರಲ್ಲ, ಅದರಲ್ಲಿ ಎಸ್ಐಟಿ ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಮನೆಗೆ ಬರುವಾಗ ಬಿಟ್ರೆ ಬೇರೆ ಕಡೆ ಸಿಸಿಟಿವಿ ದೃಶ್ಯಗಳಿಲ್ಲ, ಕೃತ್ಯ ನಡೀತು ಅಂತ ಹೇಳ್ತಾರಲ್ಲ ಪಟ್ಟಣಗೆರೆ ಶೆಡ್ನಲ್ಲಿ, ಅಲ್ಲಿ ಏನ್ ನಡೀತು ಅನ್ನೋದಕ್ಕೆ ಸಿಸಿಟಿವಿ ಫುಟೇಜ್ ಇಲ್ಲ. ಇನ್ನು ಕರೆಗಳ ಲಿಸ್ಟ್ ಅಂದ್ರೆ ಕಾಲ್ ಡೀಟೇಲ್ಸ್ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರಲ್ಲ, ಹಾಗಾದ್ರೆ ಸ್ನೇಹಿತೆಗೆ ಅಥವಾ ಮನೆ ಕೆಲಸದ ಆಕೆಗೆ ಕೆಲಸವನ್ನ ಫೋನೇ ಮಾಡಬಾರ್ದಾ, ಕರೆ ಮಾಡಿದ್ರೆ ತಪ್ಪಾ ಅನ್ನುವಂಥ ಪ್ರಶ್ನೆಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ವ್ಯವಹಾರದ ಬಗ್ಗೆ ಕೂಡ ಈ ಹಿಂದೆ ಮೋಹನ್ ರಾಜ್ ಅವರ ಕಡೆಯಿಂದ ಹಣ ಇಸ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಆಯಿತು. ಹಣ ಇಸ್ಕೊಂಡಿದ್ದು ಯಾವುದೋ ಫಿಲ್ಮಿನ ಕೆಲಸಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ. ಅದು ಕೂಡ ಆಗಿದ್ದು ಮೇ ತಿಂಗಳಲ್ಲಿ ವ್ಯವಹಾರ. ಹಾಗಾದ್ರೆ ಮೇ ತಿಂಗಳಲ್ಲೇ ಕೊಲೆ ಮಾಡಬೇಕು ಅಂತ ಇವರೇನಾದ್ರೂ ಸ್ಕೆಚ್ ಹಾಕೊಂಡಿದ್ರಾ? ಇಲ್ಲೆಲ್ಲ ಕಡೆ ಕೂಡ ಮಿಸ್ ಮ್ಯಾಚ್ ಆಗ್ತಾ ಇದೆ. ಹೀಗಾಗಿ ಸಾಕ್ಷಿಗಳ ಪ್ಲಾಂಟ್ ಆಗಿದೆ. ಇಲ್ಲಿ ಇವರೇ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಕೆಲ ಸಾಕ್ಷಿಗಳನ್ನ, ಇಲ್ಲದೆ ಇರೋ ಸಾಕ್ಷಿಗಳನ್ನೆಲ್ಲ ಇವ್ರು ಸೃಷ್ಟಿ ಮಾಡಿದ್ದಾರೆ ಅಂತ ತನಿಖೆ ಕೆಟ್ಟ ರೀತಿಯಲ್ಲಾಗಿದೆ, ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಇನ್ನು ಚಿಕ್ಕಣ್ಣ, ನವೀನ್, ಚೇತನ್ ಎಂಬುವರ ಹೇಳಿಕೆಯನ್ನ ಕೂಡ ಪಡೆದುಕೊಳ್ಳಲಾಗಿದೆ ಈ ಕೇಸ್ನಲ್ಲಿ. ಮುಂದಿನ ಚಿತ್ರದ ಬಗ್ಗೆ ಚಿಕ್ಕಣ್ಣ ಮಾತನಾಡಿರೋದಾಗಿ ಹೇಳಿದ್ದಾರೆ. ಅಂದ್ರೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಊಟಕ್ಕೆ ಹೋಗಿದ್ರಲ್ಲ ಚಿಕ್ಕಣ್ಣ, ಅವರು ಸ್ವಲ್ಪದ್ರಲ್ಲೇ ಈ ಕೇಸಲ್ಲಿ ತಗ್ಲಾಕೊಳ್ದೆ ಪಾರಾದ್ರು ಪಾಪ. ಅದ್ರ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಆಗ್ತಾ ಇದೆ. ದರ್ಶನ್ ಇವರೊಂದಿಗೆ ಊಟಕ್ಕೆ ಹೋಗಿದ್ರು, ಆ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿರೋದು ಮುಂದಿನ ಸಿನಿಮಾದ ಚಿತ್ರೀಕರಣದ ಬಗ್ಗೆ. ಆ ಸಂದರ್ಭದಲ್ಲಿ ಚಿಕ್ಕಣ್ಣ, ನವೀನ್, ಚೇತನ್ ಇವರೆಲ್ಲರೂ ಕೂಡ ಇದ್ರು. ಅವರೆಲ್ಲರೂ ಕೂಡ ಮಾತನಾಡಿರೋದು ಸಿನಿಮಾದ ಬಗ್ಗೆ ಅಷ್ಟೇ ಅಂತ. ಅಂದ್ರೆ ಆ ಹೇಳಿಕೆಯನ್ನ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿದ್ರು, ಅದನ್ನು ಕೂಡ ನೀವು ಗಮನಿಸಿದ್ದೀರಾ. ಅವ್ರ ಸ್ಟೇಟ್ಮೆಂಟ್ ನಲ್ಲಿ ಏನ್ ಹೇಳಿದ್ರು? ಸ್ಟೋನಿ ಬ್ರೂಕ್ ಹೋಟೆಲ್ಗೆ ನಾವು ಊಟಕ್ಕೆ ಅಂತ ದರ್ಶನ್ ಜೊತೆಗೆ ಹೋಗಿದ್ದೆ, ಅಲ್ಲಿ ನಾವು ಮುಂದಿನ ಚಿತ್ರೀಕರಣದ ಬಗ್ಗೆ, ಸಿನಿಮಾದ ಚಿತ್ರೀಕರಣದ ಬಗ್ಗೆ ಮಾತನಾಡ್ತಾ ಇದ್ವಿ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಕೃತ್ಯದ ಬಗ್ಗೆ ಯಾವುದೇ ರೀತಿಯ ಡಿಸ್ಕಷನ್ ಆಗಿಲ್ವಲ್ಲ. ಚಿಕ್ಕಣ್ಣ ಹೇಳಿಕೆಯನ್ನ ಉಲ್ಲೇಖ ಮಾಡಿ ಇಲ್ಲಿ ಹೇಳ್ತಿದ್ದಾರೆ. ಚಿಕ್ಕಣ್ಣ ಇರ್ಬೋದು, ನವೀನ್ ಇರ್ಬೋದು, ಚೇತನ್ ಹೇಳಿಕೆಯನ್ನ ಉಲ್ಲೇಖಿಸಿ ಸಿ.ವಿ. ನಾಗೇಶ್ ಅವರು ಇಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಿಲ್ಲ. ಅವ್ರ ಹೇಳಿಕೆಯಲ್ಲೇ ಗೊತ್ತಾಗ್ತಾ ಇದೆ, ಅವರು ಊಟದ ಬಗ್ಗೆ ಮಾತನಾಡ್ತಿದ್ರು, ಊಟಕ್ಕಾಗಿ ಹೋಗಿದ್ರು, ಜೊತೆಗೆ ಮುಂದಿನ ಸಿನಿಮಾದ ಚಿತ್ರೀಕರಣದ ಬಗ್ಗೆ ಡಿಸ್ಕಷನ್ ಆಗಿದೆ ಅಷ್ಟೇ. ಆ ಒಂದಷ್ಟು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದ್ರೆ ಸಿ.ವಿ. ನಾಗೇಶ್ ಅವರ ವಾದದಲ್ಲಿ ಕೆಲ ಅಂಶಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಕೆಲವೊಂದು ಡೇಟ್ಗಳು ಮಿಸ್ ಮ್ಯಾಚ್ ಆಗಿದೆ. ಅದೇ ರೀತಿಯಾಗಿ ಕೆಲವೊಂದು ಆ ಸ್ಥಳದಲ್ಲಿ ಅಂದ್ರೆ ಹತ್ಯೆ ಆಯ್ತಲ್ಲ ಪಟ್ಟಣಗೆರೆ ಶೆಡ್ ಅಲ್ಲಿ, ಅಲ್ಲೇ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಸಾಕ್ಷಿಗಳನ್ನ, ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರಲ್ಲ, ಆ ವಶಕ್ಕೆ ಪಡೆದುಕೊಂಡಂತಹ ವಸ್ತುಗಳ ಬಗ್ಗೆನೇ ನಮ್ಗೆ ಅನುಮಾನ ಇದೆ. ಆ ಹತ್ಯೆ ಆದ ಬಳಿಕ ಅಲ್ಲಿ ಯಾರ್ಯಾರೋ ಬಂದು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಅನುಮಾನ ಇದೆ. ಹಾಗಾಗಿನೇ ಇಲ್ಲಿ ಟೈಮ್ ತೆಗೆದುಕೊಂಡಿದ್ದಾರೆ ಸಾಕ್ಷಿಗಳ ಪ್ಲಾಂಟ್ ಮಾಡೋದಕ್ಕೆ. ಇವರೇ ಸಾಕ್ಷಿಗಳನ್ನ ಸೃಷ್ಟಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಇವ್ರು ಸಮಯ ತೆಗೆದುಕೊಂಡಿದ್ದಾರೆ. ಕೊಲೆ ಆಗಿದ್ದು 8ನೇ ತಾರೀಕು, ಆದರೆ ಇವರಲ್ಲಿ ರಿಕವರಿ ಮಾಡಿದ್ದು 12ನೇ ತಾರೀಕು. ಜೂನ್ 8ಕ್ಕೆ ಕೊಲೆ ಆದರೆ ಜೂನ್ 12ಕ್ಕೆ ರಿಕವರಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಲಾಠಿ, ಈ ಒಂದು ವಾಟರ್ ಬಾಟಲ್ ಇರ್ಬೋದು, ಮರದ ಕೊಂಬೆ ಇರ್ಬೋದು, ಅದೇ ರೀತಿಯಾಗಿ ಮಣ್ಣು, ಇಂಥದ್ದನ್ನೆಲ್ಲ ಸಾಕ್ಷ್ಯವಾಗಿ ಪರಿಗಣಿಸಿದ್ದಾರೆ ಇವರು. ಮಣ್ಣು ಅಂತ ಬಂದಾಗ ಸಾಧಾರಣ ಮಣ್ಣನ್ನೇ ಪರೀಕ್ಷೆ ಕೊಟ್ಕೊಳ್ಸಿದ್ದಾರೆ. ಅದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ನಿಜ, ಆದರೆ FSL ಅಲ್ಲಿ ನೋಡಿದ್ರೆ ಸಾಧಾರಣ ಮಣ್ಣದು, ಅದರಲ್ಲಿ ಯಾವುದೇ ರೀತಿಯ ರಕ್ತದ ಕಲೆಗಳೇ ಇರಲಿಲ್ಲ ಆ ಮಣ್ಣಲ್ಲಿ. ಇದರಲ್ಲೇ ಗೊತ್ತಾಗ್ತಾ ಇದೆ ದರ್ಶನ್ ವಿರುದ್ಧ ಇವರು ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ. ಇನ್ನು ಸೆಕ್ಯೂರಿಟಿ ಗಾರ್ಡ್ ವಿಚಾರಕ್ಕೆ ಬರೋದಾದ್ರೆ, ಸೆಕ್ಯೂರಿಟಿ ಗಾರ್ಡ್ಗೆ ಕನ್ನಡನೇ ಬರೋದಿಲ್ಲ. ಇದು ನಿನ್ನೆ ಹೇಳಿದಂಥ ಪಾಯಿಂಟ್. ಕನ್ನಡ ಬರದೇ ಇದ್ರು ಕೂಡ ಕನ್ನಡದಲ್ಲಿ ಇವರು ಹೇಗೆ ಹೇಳಿಕೆಯನ್ನ ಬರೆದುಕೊಂಡ್ರು, ಆ ಪ್ರಶ್ನೆ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವರು ಸಮಯ ಇರ್ಬೋದು, ಯಾವ್ಯಾವ ವಾಹನಗಳು ಓಡಾಡ್ತು, ಅದೆಲ್ಲವನ್ನು ಕೂಡ ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ರು? ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು, ಅವರು ಮಾತಾಡಿದ ಹಿಂದಿಯಲ್ಲಲ್ವಾ? ಇದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇನ್ನು PSI ವಿನಯ್ ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. PSI ವಿನಯ್ಗೆ ಈ ಕೃತ್ಯದ ಬಗ್ಗೆ ಮೊದಲೇ ಮಾಹಿತಿ ಇದ್ರು ಕೂಡ ಅವ್ರು ಯಾಕೆ ಪೊಲೀಸರಿಗೆ ಮಾಹಿತಿ ಕೊಡ್ಲಿಲ್ಲ? ಮುಂದಾಗಬಹುದಾದಂಥ ಅನಾಹುತವನ್ನ ತಪ್ಪಿಸಬಹುದಿತ್ತಲ್ಲ. ಪ್ರದೋಷ್ ಜೊತೆಗೆ ಈ ಕೇಸ್ನಲ್ಲಿ ಆರೋಪಿ ಆಗಿರುವಂಥ ಪ್ರದೋಷ್ ಜೊತೆಗೆ ಆತ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಕೂಡ ಇದ್ರ ಬಗ್ಗೆ ಹೇಳಿಲ್ಲ.
ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಈ ರೀತಿ ಕೊಲೆ ಮಾಡಿದ್ರು ಕೂಡ ನಿಮ್ಮ ಪೊಲೀಸ್ ಇಲಾಖೆಯಲ್ಲೇ ಇರುವಂತ PSI ವಿನಯ್ ಏನ್ ಮಾಡ್ತಾ ಇದ್ರು? PSI ವಿನಯ್ ಅವರ ಫೋನನ್ನ ನೀವ್ಯಾಕೆ ರಿಟ್ರೀವ್ ಮಾಡ್ಕೊಂಡಿಲ್ಲ? ಅವ್ರ ಫೋನಲ್ಲಿ ರೇಣುಕಾ ಸ್ವಾಮಿ ಫೋಟೋ ಇತ್ತು, ಡಿಲೀಟ್ ಮಾಡಿದ್ಯಾರು, ಡಿಲೀಟ್ ಮಾಡಿಸಿದ್ಯಾರು, ಅದ್ರ ಬಗ್ಗೆ ಯಾಕೆ ನೀವು ತನಿಖೆ ಮಾಡಿಲ್ಲ ಅನ್ನುವಂಥ ಕೆಲವೊಂದು ಪಾರ್ಟ್ಗಳನ್ನು ಇಟ್ಕೊಂಡು ಅಲ್ಲಿ CV ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್ ಪರವಾಗಿ ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾನೆ ಇದ್ದಾರೆ. ಬೆಳಗ್ಗೆ ಕೂಡ 1.5 ಗಂಟೆ ವಾದ ಮಾಡಿದ್ರು, ನಿನ್ನೆ ಕೂಡ ವಾದ ಮಾಡಿದ್ರು, ಈಗಲೂ ಕೂಡ ವಾದ ಮತ್ತೆ ಮುಂದುವರಿತಾ ಇದೆ. ದರ್ಶನ್ ಸೇರಿದಂತೆ ಚಿಕ್ಕಣ್ಣ, ನವೀನ್, ಚೇತನ್ ಇವರೆಲ್ಲರೂ ಕೂಡ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಸೇರ್ಕೊಂಡಿದ್ರು. ಅಂದ್ರೆ ಪಟ್ಟಣಗೆರೆ ಶೆಡ್ಗೆ ಹೋಗೋದಕ್ಕೂ ಮುಂಚೆ 8ನೇ ತಾರೀಕು ಏನಿದೆ ಅವತ್ತು ರಾತ್ರಿ ಊಟಕ್ಕೆ ಅಂತ ಜಾಯಿನ್ ಆಗಿದ್ರು ಅವರೆಲ್ಲರೂ. ಆಗ ದರ್ಶನ್ ಕಿವಿಯಲ್ಲಿ ಬಂದು ಹೇಳ್ತಾರೆ, ಪಟ್ಟಣಗೆರೆ ಶೆಡ್ಗೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೇವೆ ಅಂತ. ಸರಿ ಆಯ್ತು ಅಂತ ಅಲ್ಲಿಂದ ಚಿಕ್ಕಣ್ಣನ್ನು ಕೂಡ ಕರೀತಾರೆ ದರ್ಶನ್. ಬಟ್ ಚಿಕ್ಕಣ್ಣ ಬರಲ್ಲ, ಮನೇಲಿ ನಂಗೆ ಕೆಲಸ ಇದೆ ಅಂತ ಹೋಗ್ತಾರೆ. ಬಟ್ ಪ್ರದೋಷ್ ದರ್ಶನ್ ಅವರ ಹಿಂದೆ ಬಿದ್ದು ನಾನು ಬರ್ತೀನಿ ಅಂತ ದರ್ಶನ್ ಜೊತೆಗೆ ಹೋಗ್ತಾರೆ. ಅದಾದ ಬಳಿಕ ಯಾವ್ಯಾವ ರೀತಿ ಆಯಿತು ಅದೆಲ್ಲವನ್ನು ಕೂಡ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವ್ಯಾವ ಆರೋಪಿಗಳ ಪಾತ್ರ ಏನೇನು ಅಂತ. ಈ ಕೇಸ್ನಲ್ಲಿ ನಿಖಿಲ್ ಕುಮಾರ್ ಇರ್ಬೋದು, ಅದೇ ರೀತಿಯಾಗಿ ಕಾರ್ತಿಕ್ ಇರ್ಬೋದು, ಕೇಶವಮೂರ್ತಿ ಪಾತ್ರ ಏನು ಇಲ್ಲ ಅಂತ ಅವರಿಗೆ ಜಾಮೀನು ಕೂಡ ಸಿಕ್ಕಿದ್ದಾಗಿದೆ. ಆದರೆ ಈಗ ಉಳಿದಿರುವಂಥ ಆರೋಪಿಗಳು ತನಿಖೆ ಫೇಸ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಅವರ ಜಾಮೀನು ಅರ್ಜಿಗಳು ಕೂಡ ಈಗಾಗಲೇ ಕೋರ್ಟ್ನಲ್ಲಿ ವಿಚಾರಣೆಗೆ ಎತ್ಕೊಳ್ಳಲಾಗ್ತಾ ಇದೆ. ಅದರಲ್ಲಿ ಕೂಡ A2 ಆರೋಪಿ ಆಗಿರುವಂಥ ದರ್ಶನ್ ಅವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ CV ನಾಗೇಶ್ ಅವರು ಈಗ ಪ್ರಬಲ ಅಂಶಗಳ ಉಲ್ಲೇಖ ಮಾಡ್ತಿದ್ದಾರೆ. CCTV ಫುಟೇಜಿಗೆ ಸಂಬಂಧಪಟ್ಟಂತೆ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಮಾಡಿದಂಥ ಪಾರ್ಟಿಗೆ ಸಂಬಂಧಪಟ್ಟಂತೆ ಉಲ್ಲೇಖ ಆಗ್ತಾ ಇದೆ. CRPC 161 ಹೇಳಿಕೆಗೆ ಯಾವುದೇ ಮೌಲ್ಯ ಇಲ್ಲ, ಪೊಲೀಸರು ತಮಗೆ ಬೇಕಾದಂತೆ ದಾಖಲಿಸಿಕೊಳ್ಳಬಹುದು. 164 ಅಂತ ಬಂದ್ರೆ ನ್ಯಾಯಾಧೀಶರ ಎದುರುಗಡೆ ಹೇಳಿಕೆ ಪಡೆದುಕೊಳ್ತಾರೆ, ಹಾಗಾಗಿ ಅದಕ್ಕೆ ಜಾಸ್ತಿ ಮೌಲ್ಯ ಇರುತ್ತೆ. ಬಟ್ 161 ಅಂತ ಬಂದ್ರೆ ತಮಗೆ ಬೇಕಾದಂಗೆ ಬರ್ಸ್ಕೊಳ್ತಾರೆ. ಚಿಕ್ಕಣ್ಣ ಅವರ 161 ಹಾಗೂ 164 ಹೇಳಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಉಲ್ಲೇಖ ಆಗ್ತಾ ಇದೆ. ಚಿಕ್ಕಣ್ಣ ಅವರ 161 ಮತ್ತೆ 164 ಎರಡೂ ಹೇಳಿಕೆಯಲ್ಲೂ ವ್ಯತ್ಯಾಸ ಇದೆ. ಸಂಜೆ 4ರಿಂದ 4:30ರವರೆಗೆ ಊಟ ಮಾಡಿದ್ದಾರೆ ಅಂತ 164 ಅಲ್ಲಿದೆ. ಬಟ್ 161 ಹೇಳಿಕೆಯಲ್ಲೇ ಬೇರೆ ರೀತಿಯಾಗಿ ಇದೆ. ಪೊಲೀಸರು ತಮಗೆ ಬೇಕಾದಂತೆ ಇಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಬಹುದು ಎಲ್ಲಿ 161 ಹೇಳಿಕೆಯಲ್ಲಿ. ಬಟ್ 164 ಹೇಳಿಕೆ ಅಂತ ಬಂದಾಗ ನ್ಯಾಯಾಧೀಶರ ಎದುರುಗಡೆ ತೆಗೆದುಕೊಂಡಂತ ಹೇಳಿಕೆ ಏನಿದೆ ಅಲ್ಲಿ ಇಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಅಂದ್ರೆ ಸಮಯದಲ್ಲಿ ಇಲ್ಲಿ ವ್ಯತ್ಯಾಸ ಇದೆ ಅಂತ. 4ರಿಂದ 4:30ರವರೆಗೂ ಕೂಡ ಊಟ ಮಾಡಿದ್ವಿ, ಊಟಕ್ಕೆ ಹೋಗಿದ್ವಿ ಅಂತ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನ್ಯಾಯಾಧೀಶರ ಎದುರುಗಡೆ ತೆಗೆದುಕೊಂಡಂತ 164 ಸ್ಟೇಟ್ಮೆಂಟ್ ಅಲ್ಲಿ. ಬಟ್ 161 ಸ್ಟೇಟ್ಮೆಂಟ್ ಅಲ್ಲೇ ಬೇರೆ ರೀತಿಯಾಗಿದೆ. ಹಾಗಾಗಿ ಇಲ್ಲಿ ಈ ಹೇಳಿಕೆಗಳನ್ನು ಕೂಡ ನಾವು ಅನುಮಾನದಿಂದನೇ ನೋಡಬೇಕಾಗುತ್ತೆ. ಪೊಲೀಸರು ತಮಗೆ ಬೇಕಾದಂಗೆನೆ 161 ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ ಅನ್ಸುತ್ತೆ ಅಂತ CV ನಾಗೇಶ್ ಅವರು ದರ್ಶನ್ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದರಲ್ಲಿ ಚಿಕ್ಕಣ್ಣ, ಚೇತನ್ ಇರ್ಬೋದು, ಅದೇ ರೀತಿಯಾಗಿ ನವೀನ್ ಇವರೆಲ್ಲರೂ ಕೂಡ ಅವತ್ತು ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಜೂನ್ 8ನೇ ತಾರೀಕು ಸೇರ್ಕೊಂಡಿದ್ರು, ಪಾರ್ಟಿ ಮಾಡಿದ್ರು, ಊಟ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅವರ ಹೇಳಿಕೆಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಚಿಕ್ಕಣ್ಣ ಹೇಳಿಕೆಗೆ ಸಂಬಂಧಪಟ್ಟಂತೆ 161 ಹೇಳಿಕೆಗೂ 164 ಹೇಳಿಕೆಗೂ ಇಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರ ಹೇಳಿಕೆಯನ್ನು ಅಲ್ಲಿ ಓದ್ತಾ ಇದ್ದಾರೆ. ನೋಡಿ 161ನಲ್ಲಿ ಹೇಗೆ ಹೇಳಿಕೆ ಕೊಟ್ಟಿದ್ದಾರೆ, ಪೊಲೀಸರು ತಮಗೆ ಬೇಕಾದಂಗೆ ಬರ್ಸ್ಕೊಂಡಿದ್ದಾರೆ. ಬಟ್ 164 ಅಲ್ಲಿ ಹೇಳಿಕೆ ಇರುವಂಥದ್ದು 4ರಿಂದ 4:30ರವರೆಗೂ ನಾವು ಊಟದ ಸಮಯಕ್ಕೆ ಸೇರ್ಕೊಂಡಿದ್ವಿ ಎಲ್ಲರೂ ಅಂತ ಬರೆದಿದ್ದಾರೆ, ಹೇಳಿದ್ದಾರೆ. ಬಟ್ ಎರಡರಲ್ಲೂ ವ್ಯತ್ಯಾಸ ಇದೆ. ಅಲ್ಲಿಗೆ SIT ಅಧಿಕಾರಿಗಳು ಈ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಕೂಡ ಕೈಗನ್ನಡಿ ಅಲ್ವಾ ಅಂತೇಳಿ CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಯಾವ್ಯಾವ ಅಂಶಗಳು ಉಲ್ಲೇಖ ಮಾಡಿದ್ರು ಅಂತ ನೋಡಿದ್ದೀರಾ. ಅಧಿಕಾರಿಗಳ SIT ಅಧಿಕಾರಿಗಳ ಹೇಳಿಕೆಗಳು ಅಥವಾ ಅವರು ಈ ಸ್ಥಳ ಮಹಜರು ಮಾಡಿದಂಥ ರಿಪೋರ್ಟ್ಗಳ ಬಗ್ಗೆ ಕೂಡ ಓದಿದ್ರು. FSL ವರದಿಗಳ ಬಗ್ಗೆ ಕೂಡ ಓದಿದ್ರು. FSLಗೆ ಹೋದಂಥ ಸ್ಯಾಂಪಲ್ಗಳು ಯಾವುವು, ಚಾರ್ಜ್ ಶೀಟ್ನಲ್ಲಿ ಇರುವಂತಹ ವರದಿಗಳು ಯಾವುವು, ಅದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾ ಇದ್ರು. ಕೆಲವೊಂದನ್ನು FSLಗೆ ಕಳುಹಿಸಿ ಕೊಟ್ಟೇ ಇಲ್ಲ, ಹಾಗಿದ್ರೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. FSLಗೆ ಕಳುಹಿಸಲಾಗಿರುವಂಥ ಸ್ಯಾಂಪಲ್ಗಳ ಬಗ್ಗೆ ಉಲ್ಲೇಖ ಮಾಡಿದರೆ ಓಕೆ,
ಬಟ್ FSL ಕಳಿಸದೇ ಇರೋಂತಹ ಅಂಶಗಳ ಬಗ್ಗೆ ಕೂಡ ಹೇಗೆ ಉಲ್ಲೇಖ ಮಾಡಿದ್ರು. ರಕ್ತ ಸಿಕ್ತ ಮಣ್ಣು ಅಂತಾರೆ, ಬಟ್ ಅದ್ರಲ್ಲಿ ರಕ್ತನೇ ಇರಲಿಲ್ಲ. ಇಂತಹ ಅಂಶಗಳ ಉಲ್ಲೇಖ ಆಗ್ತಾ ಇದೆ. ರೇಣುಕಾಸ್ವಾಮಿಯನ್ನ ಕರೆದೊಯ್ಯಿರಿ ಅಂತ ಹೇಳಿದ್ದಾರೆ. ದರ್ಶನ್ ಹೇಳಿರುವಂತ ಅಂಶ ಇದು. ಊಟ ಮಾಡೋದಕ್ಕೆ ಒಂದೆಡೆ ಸೇರೋದು ಕೂಡ ಷಡ್ಯಂತ್ರನ. ರೇಣುಕಾಸ್ವಾಮಿಯನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ದರ್ಶನ್ ಹೇಳಿದ್ದಾರೆ. ಸಿನಿಮಾ ಬಗ್ಗೆ ಮಾತನಾಡಿದ್ದಾಗಿ ನವೀನ್ ಸಾಕ್ಷಿ ಹೇಳಿದ್ದಾನೆ. ಆದರೆ ಕೊಲೆಯ ಸಂಚಿನ ಯಾವುದೇ ಹೇಳಿಕೆ ಕೂಡ ಇಲ್ಲಿ ದಾಖಲಾಗಿಲ್ಲ. ನವೀನ್ ಹೇಳಿರುವಂತ ಹೇಳಿಕೆ. ದರ್ಶನ್ ಮುಖಭಾವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಅವತ್ತಿನ ದಿನ ಯಾವುದೇ ಬದಲಾವಣೆ ಇರಲಿಲ್ಲ ದರ್ಶನ್ ಅವರ ಮುಖದಲ್ಲಿ ಅಂತ ನವೀನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಒಂದು ಕೊಲೆ ಮಾಡೋದಕ್ಕೆ ಅಥವಾ ಹೊಡೆದಾಟಕ್ಕೆ ಬಡ್ದಾಟಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಆ ಸಂದರ್ಭದಲ್ಲಿ ಏನಾದ್ರೂ ಬದಲಾವಣೆ ಇರಬೇಕು, ಭಯ, ಆತಂಕ ಅಥವಾ ರೋಷ ವೇಷ ಇರಬೇಕಲ್ವಾ. ಅದ್ಯಾವುದು ಕೂಡ ದರ್ಶನ್ ಅವರ ಫೇಸಲ್ಲಿ ಇರಲಿಲ್ಲ ಅಂತೇಳಿ ನವೀನ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ಸ್ಟೋನಿ ಬ್ರೂಕ್ನಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಎಂಬ ಆರೋಪ ಇದೆ ಚಾರ್ಜ್ ಶೀಟ್ನಲ್ಲಿ. ಊಟ ನೀರು ಕೊಟ್ಟು ಪೊಲೀಸ್ ಠಾಣೆಗೆ ಕರೆದೊಯ್ಯಿರಿ ಅಂತ ದರ್ಶನ್ ಹೇಳಿದ್ದಾರೆ. ಅಂದ್ರೆ ರೇಣುಕಾಸ್ವಾಮಿಯನ್ನ ಅವನಿಗೆ ಊಟ ಕೊಟ್ಟು ನೀರು ಕೊಟ್ಟರು, ಅದಾದ ಬಳಿಕ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದ್ರು. ದರ್ಶನ್ ಇಲ್ಲಿ ರೇಣುಕಾಸ್ವಾಮಿ ಮೇಲೆ ಕೈ ಮಾಡಿಲ್ಲ ಅನ್ನೋದನ್ನ ಮತ್ತೆ ಹೇಳ್ತಾ ಇದ್ದಾರೆ CV ನಾಗೇಶ್ ಅವರು. ಸಿನಿಮಾ ಬಗ್ಗೆ ಮಾತನಾಡಿದ್ದಾಗಿ ನವೀನ್ ಸಾಕ್ಷಿ ಹೇಳಿದ್ದಾನೆ. ಆದರೆ ಕೊಲೆ ಬಗ್ಗೆ ಅಥವಾ ಕೊಲೆ ಮಾಡೋದಕ್ಕೆ ಸಂಚಿನ ಬಗ್ಗೆ ಯಾವುದೇ ಹೇಳಿಕೆ ಕೂಡ ಇಲ್ಲಿ ಉಲ್ಲೇಖ ಆಗಿಲ್ಲ. ಅದೇ ರೀತಿಯಾಗಿ ಅವತ್ತಿನ ದಿನ ಜೂನ್ 8ನೇ ತಾರೀಕು ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ದರ್ಶನ್ ಮುಖದಲ್ಲಿ ಯಾವುದೇ ರೀತಿಯ ಹಾವಭಾವದಲ್ಲಿ ಬದಲಾವಣೆ ಆಗಿರಲಿಲ್ಲ. ಸ್ಟೋನಿ ಬ್ರೂಕ್ನಲ್ಲಿ ಇವ್ರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಊಟಕ್ಕೆ ಸೇರಿದ್ರು, ಊಟ ಮಾಡೋದಕ್ಕೆ ಅವರೆಲ್ಲರೂ ಒಟ್ಟಾಗಿದ್ರು ಅಂದ್ರೆ ಅದೇ ಷಡ್ಯಂತ್ರನ ಅಂತೇಳಿ CV ನಾಗೇಶ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿಯನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ದರ್ಶನ್ ಅವ್ರು ಹೇಳಿದ್ರು. ಊಟ ಕೊಟ್ಟಿದ್ರು, ನೀರು ಕೊಟ್ಟಿದ್ರು, ಅದಾದ ಬಳಿಕ ಇದನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅವ್ರು ಹೊಡೆದಿಲ್ಲ, ಅವ್ರು ಕೊಲೆ ಮಾಡಿಲ್ಲ ಅನ್ನೋದನ್ನ ಇಲ್ಲಿ ದರ್ಶನ್ ಪರ ವಕೀಲರಾಗಿರುವಂಥ CV ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದರೆ ಇವರು ತೆಗೆದುಕೊಂಡಿರುವಂಥ 164, 161 ಸ್ಟೇಟ್ಮೆಂಟಲ್ಲಿ ನವೀನ್ ಇರ್ಬೋದು, ಚೇತನ್ ಇರ್ಬೋದು ಅಥವಾ ಚಿಕ್ಕಣ್ಣ ಇರ್ಬೋದು, ಕೊಲೆಗೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಮುಂದಿನ ಸಿನಿಮಾಗಾಗಿ ನಾವು ಮಾತನಾಡ್ತಾ ಇದ್ವಿ, ಸಿನಿಮಾದ ಬಗ್ಗೆ ಚರ್ಚೆ ಆಯಿತು ಅಂತ ಹೇಳಿದ್ದಾರಷ್ಟೇ. ಆದರೆ ಈ ಹೇಳಿಕೆಗಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ ಅವತ್ತಿನ ದಿನ ಯಾವುದೇ ರೀತಿ ಕೊಲೆ ಮಾಡೋದಕ್ಕೆ ದರ್ಶನ್ ಅವ್ರು ಮುಂದಾಗಿಲ್ಲ ಅಂತ. ಊಟ ಮಾಡೋದಕ್ಕೆ ಅಂತ ಅವರು ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಸೇರಿದ್ರು. ಅದೇನೇ ಷಡ್ಯಂತ್ರ ಆಗ್ಬಿಡುತ್ತಾ? ಸಿನಿಮಾದ ಬಗ್ಗೆ ಮಾತನಾಡಿದ್ದೀವಿ ಅಂತ ನವೀನ್ ಕೂಡ ಸಾಕ್ಷಿ ಹೇಳಿದ್ದಾರೆ. ಅದು ಕೂಡ ಷಡ್ಯಂತ್ರನ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಯನ್ನ CV ನಾಗೇಶ್ ಅವರು ಮಾಡ್ತಿದ್ದಾರೆ. ಒಟ್ನಲ್ಲಿ ಇಲ್ಲಿ CV ನಾಗೇಶ್ ಅವರು ದರ್ಶನ್ ಪರವಾಗಿ ಅಥವಾ ದರ್ಶನ್ಗೆ ಜಾಮೀನು ಕೊಡಿಸೋದಕ್ಕೆ ಪೂರಕವಾದಂಥ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಇಲ್ಲಿ ಪ್ರಬಲವಾದಂಥ ವಾದವನ್ನ ಮಂಡಿಸ್ತಾ ಇದ್ದಾರೆ. ಹೀಗಾಗಿನೇ ದರ್ಶನ್ ಅವರಿಗೆ ಒಂದು ಪ್ರಬಲವಾದ ನಂಬಿಕೆ ಇದೆ CV ನಾಗೇಶ್ ಅವರಲ್ಲಿ. ನನಗೆ ಜಾಮೀನು ಸಿಕ್ಕೇ ಸಿಗುತ್ತೆ, ಜಾಮೀನು ಕೊಡಿಸ್ತಾರೆ CV ನಾಗೇಶ್ ಅವರು ಅನ್ನುವಂಥ ಪ್ರಬಲ ನಂಬಿಕೆಯನ್ನ ದರ್ಶನ್ ಅವರು ಮತ್ತೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಇಟ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಈಗ CV ನಾಗೇಶ್ ಅವರು ಕೆಲ ಅಂಶಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ. ಅನೇಕ ಸಾಕ್ಷಿದಾರರ ಸ್ಟೇಟ್ಮೆಂಟ್ಗಳನ್ನು ಈಗಾಗಲೇ ಓದಿದ್ರು. ಅದರಲ್ಲಿ ಚಿಕ್ಕಣ್ಣ, ಚೇತನ್, ನವೀನ್ ಅವರ ಸ್ಟೇಟ್ಮೆಂಟನ್ನು ಕೂಡ ಓದ್ತಾ ಇದ್ದಾರೆ. ಇವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಯಾವುದೇ ರೀತಿಯ ಕೊಲೆಯ ಸಂಚಿನ ಹೇಳಿಕೆ ಇಲ್ಲವೇ ಇಲ್ಲ. ಬರೀ ಮುಂದಿನ ಚಿತ್ರದ ಬಗ್ಗೆ ನಾವು ಮಾತನಾಡಿದ್ವಿ, ಊಟ ಮಾಡಿದ್ವಿ, ಇದ್ರ ಬಗ್ಗೆ ಮಾತ್ರ ಇದೆ. ಆದರೆ 161, 164 ಸ್ಟೇಟ್ಮೆಂಟ್ ನೋಡಿದಾಗ ಅಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಚಿಕ್ಕಣ್ಣ ಸ್ಟೇಟ್ಮೆಂಟ್ನಲ್ಲಿ ಪೊಲೀಸರು ತಮಗೆ ಬೇಕಾದಂಗೆ ಇಲ್ಲಿ ಸ್ಟೇಟ್ಮೆಂಟನ್ನು ತೆಗೆದುಕೊಂಡಿದ್ದಾರೆ, ಹೇಳಿ ಬರ್ಸ್ಕೊಂಡಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿಯನ್ನ ದರ್ಶನ್ ಹೊಡೆದ್ರು, ಹಲ್ಲೆ ಮಾಡಿದ್ರು ಅಂತ ಹೇಳ್ತಾರಲ್ಲ, ಬಟ್ ಇಲ್ಲಿ ರೇಣುಕಾಸ್ವಾಮಿಗೆ ಊಟ ಕೊಟ್ಟು ನೀರು ಕೊಟ್ಟು ಆತನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದು ದರ್ಶನ್. ಬಟ್ ಅವ್ರ ಮೇಲೆ ಕೈ ಮಾಡಿಲ್ಲ, ಹೊಡೆದಿಲ್ಲ, ಕೊಲೆ ಮಾಡಿಲ್ಲ ಅನ್ನುವಂಥ ಅಂಶಗಳನ್ನು CV ನಾಗೇಶ್ ಅವರು ದರ್ಶನ್ ಪರವಾಗಿ ವಾದ ಮಂಡಿಸುವಾಗ ಉಲ್ಲೇಖ ಮಾಡ್ತಾ ಇದ್ದಾರೆ. ಸುದೀರ್ಘವಾದಂಥ ವಾದ ಮಂಡನೆ ಆಗ್ತಾ ಇದೆ CV ನಾಗೇಶ್ ಅವರ ಕಡೆಯಿಂದ. ಸ್ಟೋನಿ ಬ್ರೂಕ್ನಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಊಟಕ್ಕಾಗಿ ಇವರೆಲ್ಲ ಸೇರ್ಕೊಂಡಿದ್ರು, ಅದೇ ಷಡ್ಯಂತ್ರ ಆಗ್ಬಿಡುತ್ತಾ? ಒಂದೊಂದು ಹೇಳಿಕೆಯನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿ ಮಾತನಾಡ್ತಾ ಇದ್ದಾರೆ CV ನಾಗೇಶ್ ಅವರು. ಒಟ್ಟಿಗೆ ಊಟಕ್ಕೆ ಅಂತ ಸೇರ್ತಾರೆ, ಅದೇ ಷಡ್ಯಂತ್ರ ಆಗ್ಬಿಡುತ್ತಾ? ಸಿನಿಮಾದ ಬಗ್ಗೆ ಮಾತನಾಡ್ತಾರೆ, ಅದು ಷಡ್ಯಂತ್ರ ಆಗುತ್ತಾ? ಮೇ ತಿಂಗಳಲ್ಲೇ ಮೋಹನ್ ರಾಜ್ ಅವರ ಜೊತೆಗೆ ವ್ಯಾವಹಾರಿಕವಾಗಿ ಹಣದ ವಿನಿಮಯ ಆಗಿತ್ತು. ಮೇ ತಿಂಗಳಲ್ಲೇ ಹಾಗಾದ್ರೆ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕೊಂಡಿದ್ರ ಇವು?
ಹಾಗಾಗಿ ಇಲ್ಲಿ ಒಂದಕ್ಕೊಂದು ಸಾಮ್ಯತೆನೇ ಇಲ್ಲ. ಸ್ಟೇಟ್ಮೆಂಟ್ಗಳಿರ್ಬೋದು ಅಥವಾ ಇವರು ದಾಖಲು ಮಾಡಿಕೊಂಡಿರುವಂತಹ ಕೆಲ ಡೇಟ್ಗಳಿರ್ಬೋದು, ಕೆಲವೊಬ್ಬರ ಸ್ವ ಇಚ್ಛಾ ಹೇಳಿಕೆಗಳಿರ್ಬೋದು, 161, 164 ಎರಡಕ್ಕೂ ಕೂಡ ವ್ಯತ್ಯಾಸ ಕಂಡು ಬರ್ತಾ ಇದೆ. ನ್ಯಾಯಾಧೀಶರ ಎದುರುಗಡೆ ಹೇಳುವಂಥ ಹೇಳಿಕೆ 164 ಅದು ಓಕೆ, ಬಟ್ 161ನಲ್ಲಿ ಪೊಲೀಸರು ತಮಗೆ ಬೇಕಾದಂಗೆ ಬರ್ಸ್ಕೊಂಡಿದ್ದಾರೆ. ಈ ರೀತಿ ಆರೋಪವನ್ನು ಮಾಡ್ತಿದ್ದಾರೆ ಸಿ ವಿ ನಾಗೇಶ್ ಅವರು.